ದೂರ ಇದೆ. ಕುಸ್ತಿ ಆ ಕಡೆ ಬಂದಾಗ ಅದ್ರ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಇನ್ನೂ ಒಂದು ಕಡೆ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬದಲಿಸಿದ ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕನ್ನಡ ಮಟ್ಟದಲ್ಲಿ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರು ಪ್ರದರ್ಶನ ಮಾಡಿದ್ರೆ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ, ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವ್ರ ಹೇಳಿಕೆಗೆ ಸರ್ ನಾವೇನು ಹೇಳ್ತೀವಿ ಸರ್? ಅಂದರೆ ನೀವು ಸಾಕಷ್ಟು ಕೆ ಬಿ ಇಲೆಕ್ಷನ್ ಬಂದು ಸರ್, ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತಿಲ್ಲ. ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು. ಸರ್ ಇನ್ನೊಂದು ಸರ್, ಮೋದಿ ಅವರಿಂದ BJP ಪಕ್ಷ ಅಲ್ಲ ಅಂತ ಹೇಳಿ ಸರ್ BJP ಸಂಸದರು ಹೋಗಿರೋದು ಅದು ಕರೆಕ್ಟ್. ನಾವು ಹೇಳಿದಿರಲ್ಲ, ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ. ಮೋದಿ ಇರೋವರೆಗೆ BJP ಅಂತ ನಾವು ಸಹ ಸಾಕಷ್ಟು ಸಾರಿ ಹೇಳಿದ್ವಿ. 15 ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ. ಅವ್ರಿಲ್ಲ ಅಂದರೆ ಅದು BJP ಜೊತೆ ಬರೋಲ್ಲ. ಸಾಕಷ್ಟು ಜನ ಹೇಳಿದ್ದಾರೆ, ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ, ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ, ಮೋದಿ ಇರೋವರೆಗೆ BJP ಅಂತ. ಸರ್, ಎಲ್ಲ ಮುಂಬರುವ DCC ಚುನಾವಣೆಯಲ್ಲಿ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಆಗೋ ಸಂಭವ ಏನಾದ್ರು ತಮಗೆ ಅನಿಸಿದೆಯಾ? ಎಲ್ಲ ಲಿಂಗಾಯತ್ ನಾಯಕರು ಒಂದಾಗಿ DCC ಬ್ಯಾಂಕ್ ಚುನಾವಣೆ ಮಾಡಕ್ಕೆ ಮುಂದಾಗಿದ್ದಾರೆ. ಏನಿಲ್ಲ, ಸಭೆ ಅಷ್ಟೇ, ಸಭೆಗೆ ಸೀಮಿತ ಆಗಿರ್ತದೆ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ. ಥಿಯರಿ ಆಗ್ತಾ ಇದೆ ಜಿಲ್ಲೆಯಲ್ಲಿ, ಪ್ರಾಕ್ಟಿಕಲ್ ಆಗೋಲ್ಲ. ನಾವು ಪ್ರಾಕ್ಟಿಕಲ್ ಪರವಾಗಿ ಹೇಳ್ತೀವಿ. ಸರ್, KB ಚುನಾವಣೆ ಮಾಡ್ತೀರಾ ಅಥವಾ ಈ ಬಾರಿ ಏನಾದ್ರು ಕಾಂಪ್ರಮೈಸ್ ಮಾಡ್ತಾರೆ? ಅದು ನೋಡ್ಬೇಕು, ಅದೇನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಅದ್ರ ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಮುಖಂಡರಿದ್ದಾರೆ. ಅವರು ಚರ್ಚೆ ಮಾಡಬೇಕು, ನಾವು ಮಾಡಬೇಕು. ಮತದಾರರಿದ್ದಾರೆ, ಮುಖಂಡರಿದ್ದಾರೆ. ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ನಾವು ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಅವ್ರು ಆರೋಪ ಮಾಡ್ತಾರೆ, 120 ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ, ಈಗ ಬಂದವ್ರು ಪೋಸ್ಟ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ. ಮುಗಿದೋದ್ಲ ಅವನೇ ಮುಗಿದೋಯ್ತು ಕತೆ. ಅದು ತಿದ್ದ ಗ್ಯಾಪ್ ಕೊಟ್ಟಿಲ್ಲ ಅಂತ. ಅದು ಅಲ್ಲ, ಅವ್ರು ಆಗಾಗಲೇ ಕೊಟ್ಟು 15ರಾಗ ಆಗಿದೆ ಅದು ಡಿಸಿಷನ್. ಯಾವಾಗ್ರೆ 15, 8 ವರ್ಷ ಆಯ್ತು, 10 ವರ್ಷ ಆಯ್ತು. ಮತ್ತು ಅವಾಗ ಕೊಡಬೇಕಿತ್ತು, ಇವ್ರು ಕೊಟ್ಟಿಲ್ಲ. ನಾವು ಬಂದ್ಮೇಲೆ ಕೊಟ್ಟಿದ್ವಿ. ಮತ್ತು ಅವರು ಅಧಿಕಾರದಿಂದ ಇಳಿಯೋಕ್ಕಿಂತ ಮುಂಚೆನೂ ಕೊಡ್ಬೋದಾಗಿತ್ತಲ್ಲ. ಪೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ. ಅದನ್ನು ಕಲ್ತಿಲ್ಲ, ಆ ಕಲೆನೂ ಇಲ್ಲ ನಮ್ಮ ಕಡೆ. ಪೋಸು ಏನಿದ್ದು ಪ್ರಾಕ್ಟಿಕಲ್ ಅಷ್ಟೇ, ಥಿಯರಿ ಇಲ್ಲ. ಸಮಯ ಬಂದಾಗ ಹೇಳ್ತಾರೆ ಬಗ್ಗೆ ಎಲ್ಲರೂ. ನಾವು ಏನಾದರೂ ಸಮಾವೇಶ ಮಾಡ್ತೀವಿ ಹುಕ್ಕೇರಿ ಕ್ಷೇತ್ರದಲ್ಲಿ? ಇಲ್ಲ, ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ದೀವಿ. ಎಷ್ಟು ಹೈಯೆಸ್ಟ್? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಹಂಗೆ 5 ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದು ಇತಿಹಾಸ ಇದೆ. 1 ಲಕ್ಷ ಕೂಡಿಸಿದ್ದೀವಿ, 50,000 ಕೂಡಿಸಿದ್ದೀವಿ. ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ. ಅದರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕ್ಕಾಗೋಲ್ಲ. ಶೀಘ್ರದಲ್ಲಿ ಕೌಂಟರ್ ಕೊಡ್ತೀರ? ನೋಡೋಣ, ಸಮಯ ಬಂದಾಗ ಹೇಳ್ತೀವಿ. ಅಂಥದ್ದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಅವ್ರಿಗೆ ಅರ್ಜೆಂಟ್ ಇದ್ದಕ್ಕೆ ನನಗೆ ಅರ್ಜೆಂಟ್ ಇಲ್ಲ. ಅದು ಸ್ವಾಮೀಜಿ ಅವ್ರ ಬೆಟ್ಟ ಭಾಳ ಸಿದ್ಧ ಇತ್ತು. ಅವ್ರ ಭಕ್ತರೆಲ್ಲ ಹೋಗೋಣ ಅಂತ ಹೇಳಿದ್ರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಮ ಸ್ಲೋ ಇರ್ತೈತೆ ಅವಾಗೆಲ್ಲ. ಹಾಂ, ಯಾವ್ದು ಇವತ್ತು ಬೆಳಗ್ಗೆ ಬಂದಿದ್ರು. ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನೀವು ಹೋಗ್ಬೇಕಂತ. ಇನ್ನೂ ಡಿಸೆಂಬರ್ವರೆಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟಾಗ ಒಂದ್ಸರಿ ಭೇಟಿ ಮಾಡ್ತೀವಿ CM ಚಿಕ್ಕೋಡಿ ಜೊತೆ ಹೇಳಿದ್ರು. ಇದ್ದದ್ದು ಹೇಳ್ತಿಲ್ಲ, ಯಾವಾಗಲೂ ಎರಡು ಹೇಳ್ತೀವಿ. ಚಿಕ್ಕೋಡಿ ಗೋಕಾಕ್ ಆಗ್ಬೇಕಂತ ಹೇಳ್ತೀವಿ. ಈಗ ಅದಕ್ಕೆ ಬದ್ಧರಿದ್ದೀವಿ ನಾವು. ಹೌದು, ಅದು ಪ್ರವಾಸೋದ್ಯಮ ಇಲಾಖೆ ಹೇಳಿದಲ್ಲ, ಮೊನ್ನೆ ಕೂಡ ನಾ ಹೇಳಿದ್ದೀನಿ. ಸರ್ವೆ ನಡೀತಾ ಇದೆ, ಮಾಡಬೇಕಂತ HK ಪಾಟೀಲ್ ಅವ್ರು ಭಾಳ ಆಸಕ್ತಿ ವಹಿಸಿದ್ದಾರೆ. ಸೊ ಅದಾದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು.